ತವಂಗ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳದನ ಗೆಳತಿ ನಿನ್ನ ಚಾಳಿ ಸುಮಾರೈತಿ ರೊಕ್ಕ ಅಂತ ಯಾಕೆ ಸಾಕಿ ರಟ್ಟಿ ತವಂಗ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ಸಾಕಿ ರಟ್ಟಿ ತವಂಗ ಬೆನ್ನ ಹತ್ತಿ ಹಾನಿ ಮಾಡಿ ಹೇಳದನ ಗೆಳತಿ ನಿನ್ನ ಚಾಳಿ ಸುಮಾರೈತಿ ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಿಂದರ್ತಿದಿ ನಾಡು ಹಾದ್ಯಾಗ ಒಬ್ಬನ ಕೂಡ ಇರು ಚಂದಂಗ ಇಲ್ಲಂದ್ರ ನೀ ನಿಂದರ್ತಿದಿ ನಾಡು ಹಾದ್ಯಾಗ ಸಣ್ಣವಿದ್ದಾಗ ಹಣ್ಣು ಕೊಡ್ತಾರ ಹರೇಕ ಬಂದ್ರ ಹೆಣ್ಣು ಕೊಡ್ತಾರ ಸಣ್ಣವಿದ್ದಾಗ ಹಣ್ಣು ಕೊಡ್ತಾರ ಹರೇಕ ಬಂದ್ರ ಹೆಣ್ಣು ಕೊಡ್ತಾರ ಸತ್ತ ಮ್ಯಾಗ ಹೌದಾ ಹುಲಿಗಳು ಮಣ್ಣು ಕೊಡಕ್ ಬಾಳ ಮುಂದದ್ರಿ ನಮ್ಮ ಮಂದಿ ಲಕ್ಷ್ಮಿ ಹಾಕಬೇಕಲ್ರಿ ಭಾಗ್ಯಲಕ್ಷ್ಮಿ ಬಂದಂಗ ಕಾಣ್ತದ ಏನ್ ರುದ್ರಲಕ್ಷ್ಮಿ ಬಂದಂಗ ಕಾಣ್ತದ್ರಿ ಓಕೆ ಕಮಿಟಿ ಅವರು ಒಂದು ಸೂಚನೆ ನೀಡ್ತಿದ್ದಾರೆ ಓಕೆ ಏನಪ್ಪಾ ಅಂದ್ರೆ ಸರ್ ಮಿಮಿಕ್ರಿ ಎಲ್ಲಾರು ಕೇಳಿದಿರಲ್ಲ ಮಿಮಿಕ್ರಿ ಕೇಳಕ್ ರೆಡಿ ಇದ್ದೀರಾ ಓಕೆ ಓಕೆ ಈ ಒಂದು ಕಾರ್ಯಕ್ರಮಕ್ಕೆ ಯಾರಪ್ಪ ಅಂದ್ರೆ ವಿಜಯ್ ಪ್ರಕಾಶ್ ಸರ್ ಅಲ್ವಾ ಓಕೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ನೋಡಿ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರು ಬಂದಿದ್ರೆ ಈ ಒಂದು ಊರಿಗೆ ನಮ್ಮ ಬೂದಿಯಾಳಿಗೆ ವಿಜಯ್ ಪ್ರಕಾಶ್ ಸರ್ ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಅವ್ರು ಮಿಮಿಕ್ರಿ ಕೇಳಕ್ ರೆಡಿ ಇದ್ದೀರಲ್ಲ ಓಕೆ ಹೇಗಿದ್ದೀರಾ ಬೂದಿಯಾಳ ಜನ ನೋಡ್ತಿದ್ರೆ ಬಹಳ ಸಂತೋಷ ಆಗ್ತಿದೆ ಇಲ್ಲಿವರೆಗೆ ಬಂದಿದ್ದೀನ ಬಿಡ್ತೀರೇನಪ್ಪ ಬಿಡಲ್ಲ ಬೆಳಗ್ಗೆದ್ದು ಯಾರ ಮುಖವನಾರು ನೋಡಿದೆ ಅಂದಾರೋ ಅದೃಷ್ಟನ ಮುಂದೆ ಕುಂತಿದೆ ನಿನ್ನೆ ಗಂಡ ಕನಸು ಬ್ಲಾಕ್ ಅಂಡ್ ವೈಟ್ ಇಂದು ಬಣ್ಣವಾಗಿದೆ ನಿನ್ನ ಮೇಲೆ ಕವನ ಬರೆಯೋ ಗಮನ ಈಗ ತಾನೇ ಮೂಡಿದೆ ಕನಸಲ್ಲಿ ಬರಿ ಬಂದು ಮುದ್ದಾಡಿ ಕಚಿಗುಳಿ ತಾಳಲಾರೆ ಇನ್ನೊಮ್ಮೆ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಎಲ್ಲಾರ್ಸು ಬಾಡಿನ ಹಿಂದೆ ಮುಂದೆ ಮ್ಯಾಲೆ ಕಳಿಗೆ ಎಲ್ಲಾರ್ಸು ನಾಳೆ ನಾವೇ ಇರೋದಿಲ್ಲ ಬೇಗ ಮೀಟಿಂಗು ಸಾಹಸೊತ್ತ ಯಾವುದು ಇಲ್ಲ ಎಲ್ಲ ಸೆಕಿಂಗು ಸೊ ಅದಕ್ಕೆ ಅಲ್ಲಾಡ್ಸು ಥ್ಯಾಂಕ್ ಯು ಸರಿಯಾಗಿದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಆಹಾ ಈ ಗಜಮಾ ಮುತ್ತಿ ಆತ ಇನ್ನೊಂದು 10 ಸೆಕೆಂಡ್ ಬಿಟ್ರೆ ಅವನವನ್ ಸನ್ನಿಲಿ ಏನು ಮಾಡೋಣ ಬಿಡಲ್ಲ ಗೊತ್ತದ ನನಗೆ ಓಕೆ ಖಂಡಿತ ಅಣ್ಣ ಈಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರೀ ಸಿದ್ದರಾಮಯ್ಯ ಅವರು ಬಂದಿದ್ರೆ ಯಾವ ರೀತಿ ಮಾತಾಡ್ತಾ ಇದ್ರು ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ಪೂಜಾರಿ ಜನತೆಯನ್ನು ನೋಡ್ತಾ ಇರೋ ಬಹಳ ಸಂತೋಷ ಆಗ್ತಿದೆ ನೋಡಿ ಸ್ವಾಮಿ ಯಾರಿಗದು ಸೈಡ್ ಹುಲಿ ಅಂದ್ಬಿಟ್ಟು ಇಲ್ಲಿ ಮಾಡಪ್ಪರಪ್ಪ ನೋಡಿ ಸ್ವಾಮಿ ನಾನು ಪೂಜಾಳ ಗ್ರಾಮಕ್ಕೆ ಬರ್ತಾ ಇದ್ದೆ ನನ್ನ ಗಾಡಿ ಪಂಚರ್ ಆಗೋಯ್ತು ನಾನು ಅನ್ಕೊಂಡೆ ವಿರೋಧ ಪಕ್ಷ ಕೈವಾಡ ಅಂತ ಯಾವ ವಿರೋಧ ಪಕ್ಷ ಕೈವಾಡ ಇದ್ದಿದ್ದಿಲ್ಲ ಸ್ವಾಮಿ ನಮ್ಮ ಗಾಡಿ ಡ್ರೈವರೇ ನಮ್ಮ ಗಾಡಿ ಮುಳಿಟ್ಟಿರೋದು ಯಾಕಪ್ಪ ಮುಳಿಟ್ಟಿ ಅಂತ ಪ್ರಶ್ನೆ ಹಾಕಿದಾಗ ಅವ ಹೇಳ್ದ ಸರ್ ನೀವು 7 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ಅವನ್ ಪೇಮೆಂಟ್ ಫಿಲಪ್ ಮಾಡಿ ಬರ್ಬೇಕಾದ್ರೆ ತುಂಬಾ ಲೇಟ್ ಆಗೋಯ್ತು ಮಹಾಲಕ್ಷ್ಮಿ ಎಲ್ಲರೂ ಕೂಡ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಓಕೆ ಥ್ಯಾಂಕ್ ಯು ಒಂದ್ಸಲ ಜೋರಾದ ಚಪ್ಪಾಳೆ ಸರ್ ನೀವು ಬಸ್ ಫ್ರೀ ಮಾಡಿದ್ದು ಬಹಳ ಖುಷಿ ಆಗೈತ್ರಿ ನಮ್ಮ ಹೆಣ್ಮಕ್ಳಿಗೆ ಈಗ ಬಸ್ ಓಕೆ ಇನ್ನೊಂದು ಯಾರಪ್ಪ ಅಂದ್ರೆ ನಮ್ಮ ಯಡಿಯೂರಪ್ಪನವರು ಖಂಡಿತ ಅಣ್ಣ ಯಡಿಯೂರಪ್ಪನವ್ರು ಬಂದಿದ್ದು ಯಾವ ರೀತಿ ಮಾತಾಡ್ತಾ ಇದ್ರು ಕಿಚ್ಚ ಸುದೀಪ್ ಎಲ್ಲರನ್ನೂ ನಾನು ಆದಷ್ಟು ಪ್ರಯತ್ನದಲ್ಲಿ ಇರ್ತೀನಿ ಅಂತ ತಿಳಿಪಡಿಸ್ತಾ ನೋಡಿ ನಮ್ಮ ಯಡಿಯೂರಪ್ಪನವ್ರು ಬಂದಿದ್ದು ಯಾವ ರೀತಿ ಮಾತಾಡ್ತಾ ಇದ್ರು ನಮ್ಮ ಬೂದಿಯಾಳ ಗ್ರಾಮಕ್ಕೆ ಯಾವ ಸಂದರ್ಭದಲ್ಲಿ ಇವತ್ತು ಬೂದಿಯಾಳ ಜನತೆಯನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗ್ತಿದೆ
ಸಂತೋಷ ಆಗ್ತಿದೆ. ನಾನು ಯಾವತ್ತು ಕೇಳ್ಕೊಳ್ಳೋದಿಷ್ಟೇ, ಈ ಮಣ್ಣಿನ ಮಗ ಯಾರಪ್ಪ ಅಂದ್ರೆ ರೈತ. ರೈತ ಈ ದೇಶಕ್ಕೆ ನೀಡುವಂತ ಅಣ್ಣ. ಇವತ್ತು ರೈತನ ಏನಂತಾರೆ, ದೇಶದ ಬೆನ್ನೆಲುಬು ಅಂತಾರೆ. ಭಗವಂತ ಯಾವತ್ತು ಕೇಳ್ಕೊಳ್ಳೋದಿಷ್ಟೇ, ಎಲ್ಲರಿಗೂ ಕೂಡ ಮಳೆ ಬೆಳೆ ಚೆನ್ನಾಗಿ ಕೊಡ್ಲಿ ಅಂತ ಹೇಳ್ಬಿಟ್ಟು ನಲ್ಲೆರಡು ಮಾತುಗಳು ಮುಗಿಸ್ತದೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಅದರೊಂದಿಗೆ ಯಾರಪ್ಪ ಅಂದ್ರೆ ಕಿಶಾ ಸುದೀಪ್ ಅವರು, ಡಿ ಬಾಸು, ಅಪ್ಪು ಅವರು, ಪುನೀತ್. ಓಕೆ ಓಕೆ, ಡಿ ಬಾಸ್ ದಾಸ ಕೊಟ್ರೆ ವರ ಇಟ್ರೆ ಸಾಬೇಕಂಡ್ರಲ್ಲ. ಯಾವತ್ತು ಹಿರ ಮಕ್ಳು ಇರಾಗದಕ್ಕ ಮಣ್ಣು ಒಬ್ಬ ಕಳ್ನಾಕ ಮಕ್ಕಳ ಹಿರಾರು ಮಾಡ್ತಕ್ಕಂಥ ನಮ್ಮ ಕರ್ನಾಟಕ ಜನತೆಗೆ ಆಡ್ಸಪ್ಪಣ. ಕರ್ನಾಟಕದ ಪ್ರೀತಿ, ಕರ್ನಾಟಕದ ಪ್ರೇಮ, ಕರ್ನಾಟಕ ಸ್ವಾಭಿಮಾನಕ್ಕೆ ಹೆಸರಾಗಿರೋಂಥದ್ದು. ಅಂತ ಕರ್ನಾಟಕದಲ್ಲಿ ತಾಯಿ ವಿಷಯ, ತಾಯಿನಾಡು ವಿಷಯ, ಯಾರೇ ಇಲ್ಲ ಅಡ್ಡ, ಯಾವುದೇ ಇಲ್ಲ ಜಾಗ, ಯಾವುದೇ ಇಲ್ಲ ಮುಲ್ಲಾಜಿಲ್ದ ಹೊಟ್ಟಕ್ಕಂತ ನಮ್ಮ ಕೆಚ್ಚದ ಕಳ್ಳರಿಗಿದೆ. ಜೈ ಸಂಗಳಿರೋಣ, ಜೈ ಕರ್ನಾಟಕದ ಮತ್ತೆ ಯಾಕೆ ಬೇಲ್ ಬೇಲ್ ಮಾತಾಡಕ್ಕಿಲ್ವೇ? ಓಕೆ ಅಣ್ಣ, ಡಿ ಬಾಸ್ ಅಂತ ದಿನ ಹೇಳಿದ್ ನಾ ಡೈಲಾಗ್ ಹೆಂಗಾತ. ಓಕೆ ಓಕೆ, ಖಂಡಿತ. ನಮ್ಮ ಕಲಿಯುಗದ ಕುಡ್ಕ ತಾಳಿಬೇಡಿ ರಾಜಣ್ಣ ಬಂದಿದ್ರೆ ಅವ್ರ ರೀತಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಏನು ಜನ ಕೂತಾರ್ಲಿ ಅಪ್ಪ. ನೋಡಕ್ಕಾದ್ರೆ ಬಹಳ ಸಂತೋಷ ಆಗದ್ರಿ. ಮಣ್ಣಿಲ್ಲ ಗುಳಿಯಾದ ಗುಡ್ಡಕ್ಕೆ ಬಂದಿದೆ. ಜನ ಬಿಡಲ್ರಿ, ಚಿಕ್ಕ ಚಿಕ್ಕ ಜಾಗದಾಗ ಏನು ಕೇಳ್ತಾವು ಏನು ಬಿಡ್ತಾವ ಒಂದು ಗೊತ್ತಾಗಲ್ಲ. ಆ ಮಕ್ಕಳು ಕೇಳಿದಾಗ ನಾ ಬಿಡು ಮಗ ಅವಾಗ ಚಾಲು ಮಾಡಿರ್ತೀನ್ರಿ. ಬೀಜ ಮಳಿ ಗೊಬ್ಬರ ಯಾರ ಬೈಯಾಗ ಬರುದಿಲ್ಲ. ಬಂದ್ಗಳಿಗೆ ಚಲವಾ ಸಿಕ್ಕಿ ಎಲ್ಲ ಮೆಟ್ಟ ಗೊತ್ತೇನ ತಾಟಗೆ 90 ಕೈಸಿಗೆ ನಾಯಿ ಪುಣ್ಯ ಆದಂಗ ಆಗಿರ್ತೇವೆ. ಹೊರಗು ಬೇಕಾದ್ರೆ ಇಸಿಪೇಟ ಆಡ ಗಂಟೆ ಬಿದ್ದಿರ್ತಾರ. ಬರ್ತಿರಲ್ಲಪ್ಪ ಮತ್ತ ನಮ್ಮಣ್ಣ ಮಂದಿಗೆ ಹೊರಗಿನವ್ರಿಗೆ ಯಾರಿಗಿಲ್ಲ ಅಂದ್ ಬಿಡ್ತಾರ. ಅವನವನು ಕುಡ್ದ ನಿಷೇಧಾಗ ಹೊರಗಂದ್ರು ಹೇಳ್ಕೊತಾರ. ನಾವು ಸೇದಿ ಹೋಗುದು ಬಿಡಿ ದೊಡ್ಡದು ಯಾವ್ದಿರ್ತ ಅದನ್ನ ತುರ್ಕೊಂಡ ಮನೆಗೆ ಬರದೊಳಗ ಬಾಗಲ ಮಾರಿ ಅವ್ರು ಹಿಂತಿಂತವಾಗಿರ್ತಾವ. ಈಗಿನೇನಪ್ಪ ಆತ ಮನೆ ನಿನಗ ಹೆಂತಿಂತ ಕೇತಕ್ಕ ನಿನಗೆ ಯಾಕೆ ದುರ್ಗೊಂಡು ಹಿಂಗ್ ನೀರು ಕುಡಿಬಾರ್ದು. ನೀವು ಅವು ನಮಗ ದುರ್ಗೊಂಡು ಹಿಂಗ್ ನೀರು ಕುಡಿಬರ್ತೀರಿ. ಉಣ್ಣಾಕ ಕೊಡಬಾ ಅಲ್ಲೇ ಐತೆ ನೋಡು, ಅಲ್ಲೇ ಐತೆ ನೋಡ ತಿನ್ಲೇನೆ ಹೇಳ್ತೇನೆ. ನಿಮ್ಮ ಮೌನತ ಒಡಗಟ್ಟಿಗೆ ತಗೊಂಡ ಬಾರ್ಬೂರ್ ಒಳಗೋಗ್ತೇನೆ ಮೇಲೆ ತಾಟಿದ್ನಿ ಕಿವ್ಯಾಗ ಪಲ್ಯ ತುರುಕಿದ್ನಿ. ಸಿಕ್ಕ ಜಾಗದಾಗ ಹಸಿಮೆಚ್ಚಿಗೆ ಚಟ್ನಿ ಹೊಡ್ಸಿದ್ ಬಾಳೆ ಹಾಕದ. ನಿಮ್ಮ ಅವನ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು. ನಾ ಗಂಡ ಅಲ್ಲಿ ಬರ್ತಾನೆ ಚಲ ಮಾಡ್ಕೊ ಬತ್ತಲೆ ಚೀಕಳ್ಳ. ಅವ್ರವ್ರ ವಿಷಯ ಮಾತಾಡಿ ನಮ್ಮ ನಿಶ್ಚಯ ಡೌನ್ ಆಯ್ತು. ಓಕೆ, ಒಂದ್ಸಲ ಜೋರಾದ ಚಪ್ಪಾಳೆ. ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು. ಕೆಚ್ಚ ಓಕೆ ಓಕೆ, ಖಂಡಿತ. ಅಣ್ಣ ಖಂಡಿತ ನೀವು ಸೈಲೆಂಟ್ ಆದ್ರೆ ನಾನು ಹೇಳಕ್ ಇಷ್ಟಪಡ್ತೀನಪ್ಪ. ಇಲ್ಲ ಅಂದ್ರೆ ಜಾನಪದ ಶುರು ಹಚ್ಚೋಣ. ಜಾನಪದ ಬೇಕಾ? ಓಕೆ, ನಿಮ್ಗೋಸ್ಕರ ಮತ್ತೆ ವಿಶೇಷವಾಗಿ ನಮ್ಮ ಲಕ್ಷ್ಮೀ ವಿಜಯಪುರ ಅವರ ವಿಶೇಷವಾದ ಗೀತೆ ನಮ್ಗೋಸ್ಕರ ತೆಗೆದುಕೊಂಡ್ಬರೋದಕ್ಕೆ ರೆಡಿ ಇದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ. ಅಣ್ಣ ಬಾಯ್ಲೆ ನಿಮ್ಯಾಗ ಬಾಯ್ಲೆ ಹೋಲಿ ಬಾಯ್ಲೆ ಇಲ್ಲಿ ಬಾಯ್ಲೆ